ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಯಾಕೆ ನಮಸ್ಕಾರ 3 ಸಾರಿ ಹೇಳಿದೆ ಅಂತ ಈ ಟೈಟ್ಲು, ಥಂಬ್‌ನೇಲು ಎಲ್ಲ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ. ಇವತ್ತು ಏಪ್ರಿಲ್ 21 ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಾಯಕ ನಟರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 20 ವರ್ಷಗಳಾಗಾಯ್ತು. ಸೊ, ನಮ್ಮ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ 20ನೇ ವರ್ಷದ ಶುಭಾಶಯಗಳು ಸರ್. ಸೊ, ನಿಮ್ಮ ಚಿಕ್ಕ ವಯಸ್ಸಿಂದನೂ ಕೂಡ ನಾವು ಚಿಕ್ಕ ವಯಸ್ಸು ಸರ್, ನಿಮಗೆ ವಯಸ್ಸಾಗೋದಿಲ್ಲ ಅಂತಾನೆ ನಾವು ಗಣೇಶ್ ಸರ್ ಹೇಳ್ತಾ ಇರೋದು. ಅವರು ಸೀರಿಯಲ್ ಮಾಡ್ಕೊಂಡು, ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು ಸಿನಿಮಾಗಳಲ್ಲಿ ಬಾಬರ ರಸಿಕ, ಅಮೃತಧಾರೆ, ಒಂದಿಷ್ಟು ಸಿನಿಮಾಗಳು, ಹುಡುಗಿಗಾಗಿ ತುಂಬಾ ಸಿನಿಮಾಗಳು 8, 9 ಸಿನಿಮಾಗಳೆಲ್ಲ ಮಾಡ್ಕೊಂಡು ಅವರು ಚೆಲ್ಲಾಟ ಸಿನಿಮಾ ಮೂಲಕ ನಾಯಕ ನಟರಾಗಿ ಪಾದಾರ್ಪಣೆ ಮಾಡಿದ್ದು ಎಲ್ರಿಗೂ ಗೊತ್ತಿದ್ದಿರೋದೇ. ಆ ಸಿನಿಮಾ ರಿಲೀಸ್ ಆಗಿ ಇವತ್ತು 20 ವರ್ಷ ಆಗೋಯ್ತು. 21 2006ನೇ ಇಸ್ವಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಮೇನಕಾ ಥಿಯೇಟರ್ ಅನ್ಸುತ್ತೆ, ಮೇ ಬಿ ಮೇನ್ ಥಿಯೇಟರ್. ಸೊ, ಅವರು ಚೆಲ್ಲಾಟ ಸಿನಿಮಾ ಹೀರೋ ಆಗಿಂತ ಮುಂಚೆ ಕಾಮಿಡಿ ಟೈಮ್ ಮಾಡ್ತಾ ಇದ್ರು. ಸೊ, ಹೀಗಾಗಿ ಕಾಮಿಡಿ ಟೈಮ್ ಗಣೇಶ್ ಅಂದ ತಕ್ಷಣ ಆ ಪ್ರೋಗ್ರಾಮ್ ಅಲ್ಲಿ ಬರೋದಿಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ, ಅದನ್ನೆಲ್ಲ ನಾನು ನೋಡ್ತಾ ಇದ್ದೆ ಬಿಡಿ, ಅವೆಲ್ಲ ಕಾರ್ಯಕ್ರಮಗಳು, ಅವೆಲ್ಲ ಗೋಲ್ಡನ್ ಮೆಮೊರೀಸೇ, ಗೋಲ್ಡನ್ ಸ್ಟಾರೇ. ಸೊ, ಅವರು ಸಿನಿಮಾ ಮಾಡ್ತೀನಿ ಅಂದಾಗ ಆ ಟೈಟ್ಲು ನಾನು ನೋಡಿದ್ದೆ, ಆ ಪೇಪರಲ್ಲಿ ಬಂದಿದ್ದೆ, ನಮಸ್ಕಾರ ನಮಸ್ಕಾರ ನಾನು ಹೀರೋ ಗಣೇಶ ಅನ್ನೋ ಥರದ್ದು ಕೊಟ್ಟಿದ್ರು. ಕೆಲವರು ದಿನ ಟಿವಿಯಲ್ಲಿ ಬರೋನ್ನ ನೋಡ್ತಾರ, ಅದು ಬಿಡಿ, ಅದು ಏನಿಲ್ಲ, ಅವೆಲ್ಲ ಹಳೆದೆ. ಬಟ್ ನನಗೆ ಖುಷಿಯಾಗಿದೆ ಏನಂದ್ರೆ, ಸಿನಿ ಜರ್ನ ಅವ್ರ ಎಂಟ್ರಿ ಕೊಟ್ಟು ಬಣ್ಣದ ಲೋಕಕ್ಕೆ ಪದಾರ್ಪಣೆ ಮಾಡಿ 20 ವರ್ಷಗಳಾಗೋಯ್ತು. ಸೊ, ಶುಭಾಶಯಗಳು ನಮ್ಮ ಪ್ರೀತಿಯ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ. ಸೊ, ಗಣೇಶ್ ಅವರು ಈ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು 20 ವರ್ಷ ಆಗಿರೋದ್ರಿಂದ, ಅಂದ್ರೆ ತಮ್ಮ ಸುಖಗಮನ ಬಯಸುವ ಸಿನಿಮಾ ಮಾಡ್ತಾ ಇದ್ದಾರೆ. ಆ ಸಿನಿಮಾ ಅಂದ್ರೆ ಅವ್ರಿಗೆ ಟ್ರೈಬ್ಯೂಟ್ ತರ ಆ ಸಿನಿಮಾ. ಸೊ, ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಈ ಚೆಲ್ಲಾಟ ಸಿನಿಮಾ ಬಹುಶಃ ರೀಮೇಕ್ ಅಂತಾರೆ, ನನ್ಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಅದು ಎಂ ಡಿ ಶ್ರೀಧರ್ ಅವರು ಮೇ ಬಿ ಗೇಮ್ ಫ್ರೆಂಡ್ಸ್ ಸಿನಿಮಾ ಮಾಡಿದ್ರು, ಆಮೇಲೆ ಗೇಮ್ ಫಾರ್ ದ ಲವ್ 2 ಸಿನಿಮಾ ಆದ್ಮೇಲೆ ಇದು 3ನೇ ಸಿನಿಮಾ. ಎಸ್, ಕರೆಕ್ಟ್. ಸೊ, ನನ್ಗೆ ತುಂಬಾ ಕುತೂಹಲ ಐತಿ ಸಿನಿಮಾ. ಆಮೇಲೆ ಗುರುಕಿರಣ್ ಅವ್ರ ಮ್ಯೂಸಿಕ್, ರೇಖಾ ಅವ್ರು ಆಕ್ಟ್ ಮಾಡಿದ್ದು ಸಖತ್ ಇದಾಗಿತ್ತು. ಸ್ಟೋರಿ ಲೈನ್ ಎಲ್ರಿಗೂ ಗೊತ್ತಿರೋದೇ, ಒಂದು ಅಣ್ಣ ಅವಳ ತಂಗಿಗೋಸ್ಕರ, ತನ್ನ ಪ್ರೀತಿಯ ತಂಗಿ ಅವಳ ಮದುವೆಗೆ ಒದ್ದಾಡೋದು, ಅದೆಲ್ಲ ಸಖತ್ತಾಗಿ ಸಿನಿಮಾ 100 ಡೇಸ್ ಮೇನಕಾ ಥಿಯೇಟರ್ ರಿಲೀಸ್ ಆಗಿತ್ತು, ಬೆಂಗಳೂರಿನ ಮೇನಕಾ ಥಿಯೇಟರ್ ಅಲ್ಲಿ. ಇಫ್ ಐ ಆಮ್ ರಾಂಗ್, ಎಸ್, ಮೇನಕಾ ಥಿಯೇಟರ್. ನಾನು ಈ ಸಿನಿಮಾ ನೋಡಿದ್ದು ಬಹುಶಃ ರಿಲೀಸ್ ಆಗಿ ಅವಾಗೆಲ್ಲ ರೀಲ್ ಇದ್ದಿದ್ದು ಫಾರ್ಮ್ಯಾಟ್ ಅಲ್ವಾ, ಹೀಗಾಗಿ ಸಿನಿಮಾ ರಿಲೀಸ್ ಆಗಿ 3-4 ಮಂತ್ಸ್ ನಮ್ಮ ಹಾನಗಲ್ನ ಭಾಗೀರಥಿ ಥಿಯೇಟರ್ ನೋಡಿದ್ದೆ. ನಮ್ಮ ಫ್ರೆಂಡ್ ಪ್ರಭು ಅಂತ, ಅವರು ಸಿನಿಮಾ ಹಾವೇರಿ ಸರಸ್ವತಿನ ಮಗ ಯಾವುದೋ ಥಿಯೇಟರ್ ರಿಲೀಸ್ ಆಗಿ ಸಿನಿಮಾ ನೋಡ್ಬಿಟ್ಟು ಹೇಳಿದ್ರು ನನಗೆ, ಮಿಸ್ ಮಾಡಲೇಬೇಡ, ಸಖತ್ತಾಗಿದೆ ಸಿನಿಮಾ ಅಂತ. ಅದೇ ಥರ ಸಿನಿಮಾ ನೋಡಿದೆ. ಸರ್, ನಿಜ ಹೇಳ್ತೀನಿ, ಅಂದ್ರೆ ಸ್ಟಾರ್ಟಿಂಗ್ ಒಂದು 15 ನಿಮಿಷ ಸ್ವಲ್ಪ ಸೆಂಟಿಮೆಂಟ್ ಆಗಿ ಬರುತ್ತೆ. ಹೀರೋ ಎಂಟ್ರಿ ಕೊಡೋದು, ಅಲ್ಲಿಂದ ಅಂದ್ರೆ ಪಟಾಕಿ ಬಿಸ್ನೆಸ್ ಮಾಡೋದಾಗಿರೋ, ಒಂದು ಸಾಲ ಮಾಡ್ಕೊಳ್ಳೋದು. ಸೊ, ಇಲ್ಲಿಂದ ಫೋನ್ ಎಕ್ಸ್ಚೇಂಜ್ ಆಗುತ್ತೆ ನೋಡಿ, ಆ ಫೋನ್ ಎಕ್ಸ್ಚೇಂಜ್, ಆ ಕೆರೆಯಲ್ಲಿ ಗಣೇಶ ಗಣೇಶ್ ಅಂತ ಕೋಮಲ್ ಅವ್ರದ್ದು ಉಮಾ ಸ್ಟೋರ್ ಕಾಂಬಿನೇಷನ್, ಆಮೇಲೆ ಆ ಕೆರೆಯಲ್ಲಿ ಇದು ಮಾಡೋದಾಗಿರ್ಬೋದು, ಲಾಸ್ಟ್ ಎಂಟ್ರಿಲಿ ಆ ಮಧುಮಗನ್ ಸೀನ್ಗಳು, ಅಬ್ಬಬ್ಬಬ್ಬ, ಏನ್ ನನಗಂದ್ರೂ ಅದು ಎಲ್ಲರಿಗೂ ಅನುಭವ ಬಂದಿರೋದು. ಅಷ್ಟು ಕಾಮಿಡಿ, ಅಷ್ಟು ಸೆಂಟಿಮೆಂಟು, ತಂಗಿ ಪಾತ್ರ, ರಂಗಣ್ಣ ಅವರು ಅಂದ್ರೆ ಎಂಗೇಜ್ಮೆಂಟ್ ಉಂಗುರ ಹಾಕೋದು, ಉಂಗುರ ತೆಗೆಯೋದು, ಅದು ಮರೆಯಲಾರದ ಒಂದು ಘಟನೆ ಬಿಡಿ. ಇವಾಗ್ಲೂ ಕೂಡ ಅದು ಚಾನಲ್ ಟಿವಿಯಲ್ಲಿ ಬಂದಾಗೆಲ್ಲ ಎಲ್ಲರೂ ನೋಡಿ ಹೇಳ್ತಿರ್ತಾರಲ್ಲ, ಅದು ಸಖತ್. ಅಂದ್ರೆ 2006 ನೋಡಿ, ಅವತ್ತೇನೆ, ಅಂದ್ರೆ ಅದೇ ವರ್ಷದಲ್ಲಿ ಮೇ ಬಿ ನಾನು PUC ಏನೋ ಡಿಗ್ರಿ ಓದ್ತಾ ಇದ್ದೆ ಅನ್ಸುತ್ತೆ, ಕರೆಕ್ಟ್. ಅವಾಗ್ಲೇನೆ ಮುಂಗಾರು ಮಳೆನೂ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಯ್ತು. ಅಂದ್ರೆ 2 ಸಿನಿಮಾಗಳು, ಒಂದು ಬರೀ ಕಾಮಿಡಿ ಟೈಮ್ ಗಣೇಶ್ ಅಂತಂದು ಹೇಳ್ಬಿಟ್ಟು ರಿಲೀಸ್ ಆಗಿರೋ ಸಿನಿಮಾ, ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಹಿಟ್ ಆದ್ಮೇಲೆ ಡಿಸೆಂಬರ್ ಕೊನೆ ವಾರ ರಿಲೀಸ್ ಆಗೋಯ್ತು. ಅಲ್ಲಿಂದ ಅವರು ಹುಡುಗಾಟ, ಚೆಲುವಿನ ಚಿತ್ತಾರ ಬಂದ್ಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಆಗೋಯ್ತು. ತುಂಬಾ ಒಂದು ಅಪ್ಪು ಸರ್ನ ಅಂದ್ರೆ ಬಿಟ್ಮೇಲೆ, ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಆ ವರ್ಷದಲ್ಲಿ ನನ್ನ ಕಣ್ಣಿಗೆ ಕಡ್ದಾಗಿದೆ ಅಷ್ಟು ಇದು. ಸೊ, ರೀಲ್ ಫಾರ್ಮ್ಯಾಟ್ ಇದ್ರೂ ಕೂಡ ಮುಂಗಾರು ಮಳೆ ಅಂದ್ರೆ ನಾನು ಚೆಲ್ಲಾಟ ಸಿನಿಮಾ ಒಂದೇ ಸಲ ನೋಡಿದ್ದು ಥಿಯೇಟ್ರಲ್ಲಿ. ಮುಂಗಾರು ಮಳೆ ಬಿಡಿ, ಒಂದು 7-8 ಸರಿ ಥಿಯೇಟ್ರಲ್ಲಿ ನೋಡ್ಬಿಟ್ಟಿದ್ದೀನಿ. ಟಿವಿಲಿ ಏನ್ರಿ ಯೂಟ್ಯೂಬಲ್ಲಿ ನೋಡ್ತಾನೆ ಇರ್ತೀವಿ. ಸೊ, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಆಮೇಲೆ ಕನ್ನಡ ಪದಗಳ ಶೀರ್ಷಿಕೆಗಳನ್ನ, ಕನ್ನಡ ಪದಗಳನ್ನೇ ಆಲ್ಮೋಸ್ಟ್ ಅಲ್ಲಿ ಬಳಸಿರೋದು ಶೀರ್ಷಿಕೆಗೆ. ಕೆಲವೊಂದು ಸಿನಿಮಾಗಳು ಅಂದ್ರೆ ಸ್ಟೈಲ್ ಕಿಂಗು, ಬಿಡಿ, ಕೆಲವೊಂದು ಇದ್ದೇ ಇರ್ತಾವ. ಚೆಲ್ಲಾಟ, ಮುಂಗಾರು ಮಳೆ, ಹುಡುಗಾಟ, ಆಮೇಲೆ ಗಾಳಿಪಟ, ಚೆಲುವಿನ ಚಿತ್ತಾರ, ಕೃಷ್ಣ, ಗಾಳಿಪಟ, 6 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್. ಅರಮನೆನೂ ಕೂಡ 100 ಡೇಸ್ ಹೋಯ್ತು ಸಿನಿಮಾ. ನಾಗಶೇಖರ್ ಅವರು ಡೈರೆಕ್ಷನ್ ಮಾಡಿರೋದು. ಬೊಂಬಾಟ, ಸಂಗಮ, ಅವೆಲ್ಲ ಥಿಯೇಟ್ರಲ್ಲೇ ನೋಡಿರೋದು ನಾ ಸಿನಿಮಾಗಳು. ನನಗಂತೂ ತುಂಬಾ ಖುಷಿ ಆಯ್ತು. ಹೀಗಾಗಿ 20 ವರ್ಷಗಳಲ್ಲ, ಇನ್ನೂ 20, 30, 50 ವರ್ಷಗಳು ಅವ್ರು ಹಿಂಗೆ ಇರಲಿ ಅಂತಾನೆ ನಾನು ಆಶಿಸ್ತೀನಿ, ಖುಷಿ ಪಡ್ತೀನಿ. ಸೊ, ಎಲ್ಲ ಅಭಿಮಾನಿಗಳಂತೆ ನಾನು ಕೂಡ ಅವರಿಗೆ ಶುಭ ಹಾರೈಸ್ತೀನಿ. ಅಂದ್ರೆ ಅವರು ಪ್ರೊಡಕ್ಷನ್ ಕೂಡ ಮಾಡಿದ್ರು, ಮಳೆಯಲ್ಲಿ ಜೊತೆಯಲ್ಲಿ ಮಾಡಿದ್ರು. ಆಮೇಲೆ ಕೂಲ್ ಸಿನಿಮಾನ
ಅವರೇ ಡೈರೆಕ್ಟರ್ ಆಗಿ ಕೂಡ ಆಕ್ಟ್ ಮಾಡಿದ್ರು. ಸೊ ಮತ್ತೊಂದು ಸಿನಿಮಾನ ಮಾಡಬೇಕು ಅವರು ಡೈರೆಕ್ಷನ್ ಆಗಿ. ಸೊ ತುಂಬಾ ಖುಷಿ ಆಗತ್ತೆ. ಸೊ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅವ್ರದ್ದು 20 ಇಯರ್ಸ್ ಆಫ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂತ ಹೇಳಿ ಹ್ಯಾಶ್ ಟ್ಯಾಗ್ ಹಾಕೊಂಡು ತುಂಬಾ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ನನಗೂ ತುಂಬಾ ಖುಷಿ ಆಗೋಯ್ತು. ಸೊ ವಿಡಿಯೋ ಮಾಡಿದ್ದು ತುಂಬಾ ಲೇಟ್ ಆಯ್ತು, ಇರ್ಲಿ. ಬಟ್ ನನ್ನ ಒಂದು ಎಕ್ಸ್‌ಪ್ರೆಷನ್ ಹೇಳ್ಕೋಬೇಕಂತ ಅನಿಸ್ತು. ಅವ್ರ ಆ ಸ್ಮೈಲ್, ಆ ಮುಗುಳ್ನಗೆ ಮತ್ತೆ ಸಿನಿಮಾದಲ್ಲಿ ಇದೆಲ್ಲ, ನಿಮ್ ಸ್ಮೈಲ್ ಯಾವಾಗ್ಲೂ ಹೀಗೆ ಇರ್ಲಿ, ಆ ಕಣ್ಣಲ್ಲಿ ನೀರು ಹಾಕ್ಸೋದು, ಅವ್ರ ಆಕ್ಟಿಂಗು ನನಗೆ ತುಂಬಾ ಇಷ್ಟ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಯ್ತು. ಎಲ್ಲ ಹೀರೋಗಳು ಹೇಗೆ ಇಷ್ಟ ಆಗ್ತಾರೋ ಅಂದ್ರೆ ಇವ್ರದ್ದು ಆಕ್ಟಿಂಗ್ ಒಂಥರ ಡಿಫ್ರೆಂಟ್ ಆಗಿದೆ. ಆ ಈ ಚೆಲ್ಲಾಟ ಸಿನಿಮಾದಲ್ಲಿ ಆಲ್ಮೋಸ್ಟ್ ಅಂದ್ರೆ ದೇವರಾಜ್ ಅವರು ಕೂಡ ಇದ್ರು, ಕೋಮಲ್ ಅವರು ಇದ್ರು, ಎಲ್ಲರೂ ಇದ್ರು. ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಮೋಹನ್ ಜುನೇಜ್ ಅವರು ಇದ್ರು. ತುಂಬಾ ಜನ ಆಕ್ಟರ್ಸ್ಗಳು, ಟೆನ್ನಿಸ್ ಕೃಷ್ಣ ಅವರು, ತುಂಬಾ ಜನ, ಅವಿನಾಶ್ ಅವರು, ತುಂಬಾ ಜನ ಇದೆ. ಹೀರೋಯಿನ್ ಪಾತ್ರನೂ ತುಂಬಾ ಚೆನ್ನಾಗಿದೆ. ಆ ಮೊಬೈಲ್ ಎಕ್ಸ್ಚೇಂಜ್ ಆಗೋದು. ಸೊ ಈಗ ಲವ್ ಟುಡೇ ಅಂತ ಬಂತಲ್ಲ ನೋಡಿ, ಇವಾಗದು ಮೊಬೈಲ್ ಎಕ್ಸ್ಚೇಂಜ್. ಸೊ ಅವಾಗ್ಲೇನೆ ಅವ್ರು ಮಾಡ್ಬಿಟ್ಟಿದ್ದಾರೆ. ಸೊ ಅದು ನನಗೆ ಸಖತ್ ಇಷ್ಟ. ಅಂದ್ರೆ ಈಗಿನ ಟೆಕ್ನಾಲಜಿಲಿ ಅದು ಪಾಸಿಟಿವ್ ಏನೇ ಇರ್ಬೋದು. ಬಟ್ ಅವತ್ತು ಆ ಸಿನಿಮಾ ನಾನು ನೋಡಿದಾಗ ನನಗೆ ಸಖತ್, ಲಾಸ್ಟ್ ಎಂಡ್ ಅಲ್ಲಿ ಅವಳ ತಂಗಿಗೋಸ್ಕರ ತ್ಯಾಗ ಮಾಡೋದಾಗಿರ್ಬೋದು, ತುಂಬಾ ಇಷ್ಟ ಆಗ್ಬಿಡ್ತು. ಈ ಮುಂಗಾರು ಮಳೆನೂ ಅಷ್ಟೇನೆ. ಅದು ಒಂದು ಅಂದ್ರೆ ನಿಶ್ಚಿತಾರ್ಥ ಆಗಿರೋ ಹುಡುಗಿನ ಹೀರೋ ಲವ್ ಮಾಡೋದು, ಗೊತ್ತಾದ್ಮೇಲೂ ಕೂಡ ಅವ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂದಾಗ ಅದು ಏನೇನಾಗುತ್ತೆ ಎಲ್ಲ ಮಳೆಯಲ್ಲಿ ನೆಂದಿರ್ತಕ್ಕಂಥ ಆ ಸೀನ್ಗಳು, ಅಬ್ಬಾ! ನೆನ್ಸ್ಕೊಂಡ್ರೆ ಇವಾಗ್ಲೂ ಕಣ್ಣಲ್ಲಿ ನೀರು. ಅಂದ್ರೆ ನೋಡಿ, 2006 ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು. ಅಂದ್ರೆ ಒಂದು ಹಿಟ್ ಸಿನಿಮಾ, ಒಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಮುಂಗಾರು ಮಳೆ ಮತ್ತು ಚೆಲ್ಲಾಟ. ಅದಾದ್ಮೇಲೆ ಸಾಲು ಹಿಟ್ ಸಿನಿಮಾಗಳು. ಇವಾಗ್ಲೂ ಲಾಸ್ಟ್ ಒಂದು ಏನ್ ರಿಲೀಸ್ ಆಯ್ತಲ್ಲ, ಅದು ರೀಸೆಂಟ್ ಆಗಿ ರಿಲೀಸ್ ಆಯ್ತು, ಕೃಷ್ಣಂ ಪ್ರಣಯ ಸಖಿ. ಅದು ಕೂಡ 100 ಡೇಸ್ ಸಿನಿಮಾ. ಅಂದ್ರೆ ಈಗಿನ ಅಂದ್ರೆ 2026, 25 ಇವಾಗೆಲ್ಲ 100 ಡೇಸ್ ಅವೆಲ್ಲ ಕಾನ್ಸೆಪ್ಟ್ ಹೊರ್ಟೋಗಿದ್ರು ಕೂಡ ಸೂಪರ್ ಡೂಪರ್ ಹಿಟ್ ಆಯ್ತು. ಆ ಹಾಡ್ ಮೂಲಕ ಹಿಟ್ ಆಯ್ತು. ಇನ್ನು ಮುಂಬರೋ ಸಿನಿಮಾಗಳು ಇದಾವಲ್ಲ, ಬೃಂದಾ ವಿಹಾರಿ ಆಗಿರ್ಬೋದು, ಪಿನಾಕ, ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ತಮ್ಮ ಸುಖಗಮನ ಬಯಸುವ, ಆಮೇಲೆ ಇನ್ನೊಂದು ಸಿನಿಮಾ ನಮ್ಮ ಅರಸು ಅಂತಾರವ್ರು ಮಾಡ್ಬೇಕಾಯ್ತು, ಡಿಜಾಂಗೋ. ಅದು ಏನಾಯ್ತೋ ನಂಗೆ ಗೊತ್ತಿಲ್ಲ. ಡಿಜಾಂಗೋ ಕೃಷ್ಣಮೂರ್ತಿ ಅದು ಬಹುಶಃ ಅದು ಗೊತ್ತಿಲ್ಲ ನನಗೆ. ಬಟ್ ಈ 3 ಸಿನಿಮಾಗಳು ಲೈನಪ್ ಅಲ್ಲಿ ಇರೋದು. ಆಮೇಲೆ ಅವರು ಡೈರೆಕ್ಷನ್ ಕೂಡ ಮಾಡಬೇಕು. ಯಾಕೆಂದ್ರೆ ಕೂಲ್ ಸಿನಿಮಾ ನಾನು ನಮ್ಮ ರಾಣೆಬೆನ್ನೂರಲ್ಲಿ ಹೋಗಿ ನೋಡಿದ್ದೆ. ಸೊ ಅದು ಅಷ್ಟೇನೆ, ರೀಲಲ್ಲಿ ಇದ್ದಿದ್ರಿಂದ. ಇಲ್ಲ, ಕೂಲ್ ಸಿನಿಮಾನ ನಾನು ಫಸ್ಟೇ ಸಂಜೆ ನೋಡಿದ್ದೆ. ಹುಡುಗರು ಸಿನಿಮಾ ನೋಡಿ, ಕರೆಕ್ಟ್, ಹುಡುಗರು ಸಿನಿಮಾ ನೋಡಿದ್ಮೇಲೆ ಕೂಲ್ ಸಿನಿಮಾ ನೋಡಿದ್ದೆ. ಚೆಲ್ಲಾಟ ಸಿನಿಮಾ ಬಿಡಿ, ನನಗೆ ತುಂಬಾ ಇಷ್ಟ ಆಯ್ತು. ನೀವು ಸಿಕ್ಕಾಪಟ್ಟೆ ಸಲ ನೋಡಿರ್ತೀರ ಅಲ್ವಾ? ಆ ಪಾತ್ರಗಳು, ಆ ಎಂಗೇಜ್ಮೆಂಟ್ ಆಗೋ ಸೀನ್ ಎಲ್ಲ, ಕನ್ಫ್ಯೂಷನ್ಸ್, ಆ ಮಗನ್ ಸೀನು, ಸಖತ್ತು ಖುಷಿ ಪಡುತ್ತೆ. ಅಂದ್ರೆ ಖುಷಿ ಪಡುವಂತ ಸಿನಿಮಾಗಳು ಬೇಕು. ಅಂದ್ರೆ ಒಂದು ಎಮೋಷನಲ್ ಕನೆಕ್ಟ್ ಆಗುತ್ತೆ. ಅಣ್ಣ ತಂಗಿ ಸೆಂಟಿಮೆಂಟ್ ಆಗಿರ್ಬೋದು, ಆಮೇಲೆ ರಂಗಣ್ಣವ್ರ ಅವ್ರ ಪಾತ್ರಗಳು ಇದು ಆಗೋದು, ತುಂಬಾ ಒಂದಿಷ್ಟು ಇದಾಗೋಯ್ತು. ಮುಂಗಾರ ಮಳೆ ಬೇಡ ಒಂದು ಭಾವನಾತ್ಮಕವಾಗಿ ಕಾಡದಂತ ಸಿನಿಮಾ ಅದು ನನಗೆ. ಆಮೇಲೆ ಹುಡುಗಾಟ ಬೇಜವಾಬ್ದಾರಿ ಪತ್ರಕರ್ತ ಯುವಕನ ಪಾತ್ರ, ಅದು ಎಲ್ಲರಿಗೂ ಗೊತ್ತು. ಅದು ಕೂಡ ಅಪರ್ಣದಲ್ಲಿ, ಅಂದ್ರೆ ಅನುಪಮ, ಈಗಿನ ಅನುಪಮ, ಅಂದಿನ ಅಪರ್ಣದಲ್ಲಿ 100 ಡೇಸ್ ಹೋಯ್ತು. ಚೆಲುವಿನ ಚಿತ್ತಾರೆ ಅಂದ್ರೆ ರೀಮೇಕ್ ಸಿನಿಮಾ, ಅಂದ್ರೆ ರೀಮೇಕ್ ಸಿನಿಮಾ ಮೀರ್ಸಿ ಸಿನಿಮಾ ಆಗೋಯ್ತು ಬಿಡಿ. ಸೊ ಹೀಗಾಗಿ ನನಗೆ ವೈಯಕ್ತಿಕವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಅವರ ಆಕ್ಟಿಂಗ್, ಅವರ ನಗು, ಆ ಸ್ಮೈಲು, ಸ್ವಲ್ಪ ಅದೇನೋ ಈ ಮುಗುಳ್ನಗೆ ಒಂದಿಷ್ಟು ಸಿನಿಮಾಗಳೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಅವ್ರ ಧ್ವನಿ ಮತ್ತೆ ಒಂದು ಇನ್ನೋಸೆಂಟ್ ಬರ್ಬೇಕು ಅದು ಅಂತ ನನಗೆ ಅನ್ನಿಸ್ತು. ಅಂದ್ರೆ ಗೋಲ್ಡನ್ ಟೈಮ್ ಅವೆಲ್ಲ ನೋಡಿದಾಗ ಸ್ವಲ್ಪ ಅದು ಏನೋ ವಾಯ್ಸ್ ಚೇಂಜ್ ಆಯ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಬಟ್ ಇರ್ಲಿ, ಏನೋ ಒಂದು ಅವ್ರು ಆಂಕರಿಂಗ್ ಮಾಡೋದಾಗಿರ್ಬೋದು. ನೋಡಿ, ಅವರು ಚೆಲುವಿನ ಚಿತ್ತಾರ, ಬಹುಶಃ ಮುಂಗಾರು ಮಳೆ ಹಿಟ್ಟಾದ್ರೂ ಕೂಡ ನಾನು ನೋಡಿದ್ದೀನಿ. ಕಾಮಿಡಿ ಟೈಮ್ ಅವಾಗ್ಲೂ ಕೂಡ ಮಾಡ್ತಾ ಇದ್ರು. ಹಾಡುಗಳೆಂದ್ರು ಅವ್ರ ಸಿನಿಮಾಗಳಲ್ಲೆಲ್ಲ ಸೂಪರ್. ನನಗೆ ಅಂದ್ರೂ ತುಂಬಾ ಇಷ್ಟ ಆಗೋಯ್ತು. ಚೆಲ್ಲಾಟ ಸಿನಿಮಾನೂ ಕೂಡ ಎಂ.ಡಿ. ಶ್ರೀಧರ್ ಅವ್ರಿಗೂ ಒಂದು ಹಿಟ್ ಸಿನಿಮಾ ಕೊಡ್ತು. ಅಂದ್ರೆ ಅವರು ಕೃಷ್ಣ ಸಿನಿಮಾ ಮಾಡಿದ್ರು ಅದೇ ಕಾಂಬಿನೇಷನ್ ಅಲ್ಲಿ. ಸಖತ್ತು ವರ್ಕ್ ಆಯ್ತು ಬಿಡಿ. ಆ ಕೃಷ್ಣ ಸಿನಿಮಾ ಹಾಡುಗಳಾಗಿರ್ಬೋದು, ಇವಾಗ್ಲೂ ಸಿನಿಮಾ ನೋಡ್ತಾ ಇರ್ತೀನಿ. ಆ ಡೈಲಾಗ್ಸ್ಗಳು, ಅಂದ್ರೆ ಕೃಷ್ಣ ಸಿನಿಮಾದ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ಅದೇ ಹೀರೋಯಿನ್ ಬಿಟ್ಟೋಗಿರ್ತಾಳೆ, ಶರ್ಮಿಳಾ ಮಂಡ್ರೆ ಅವರು ಮಾಡಿರೋ ಪಾತ್ರ. ಕೊನೆಗೆ ಬರುತ್ತೆ, ಅವಳು ಡಾಕ್ಟರ್ ಆಗ್ತಾಳೆ, ಹೋಗೋದ್ ಸೀನ್ ಅಲ್ಲಿ ಒಂದು ಡೈಲಾಗ್ ಬರುತ್ತಲ್ಲ, ಅಂದ್ರೆ ರೋಡಲ್ಲಿ ಹೋಗ್ತಾ ಇರ್ತೀವಿ, ಆ ಕಾರಲ್ಲಿ ಯಾರೋ ಒಬ್ರು ಡೋರ್ ಸರಿಯಾಗಿ ಹಾಕೊಂಡಿಲ್ಲ, ನಾವು ಓವರ್‌ಟೇಕ್ ಮಾಡ್ಕೊಂಡು ಹೋಗ್ಬಿಟ್ಟು, ಸರಿಯಾಗಿ ಡೋರ್ ಹಾಕೊಳ್ಳಿ. ಅಥವಾ ಈಗ ನಾನೇ ಎಷ್ಟೋ ಸರಿ ನೋಡ್ತಾ ಇರ್ತೀವಲ್ಲ, ಏನು ಅಂದ್ರೆ ಇವಾಗ ಬೈಕು ಹೋಗ್ತಾ ಇರುತ್ತೆ, ಯಾರೋ ಇದನ್ನ ಹಾಕೊಂಡಾಗ ಸ್ಟ್ಯಾಂಡ್ ಇದಾಗ್ಲೂ ಕೂಡ ನಾನೇ ಎಷ್ಟೋ ಸರಿ ಹೇಳಿದ್ದೀನಿ, ಸ್ಟ್ಯಾಂಡ್ ಇದು ಮಾಡ್ಕೊಳ್ಳಿ ಅಂತ. ಸೊ ಆ ತರ ಸನ್ನಿವೇಶ ಬಂದಾಗ ಹೇಳ್ತಿರಲ್ಲ, ನಾನು ನಿನ್ನನ್ನು ಹೆಂಗೋ ಬಿಡ್ಬೋದಾಗಿತ್ತು, ಬಟ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತವಳು, ಹೆಂಗ್ ಬಿಡಕ್ಕಾಗತ್ತೆ ಅಂತ ಹೇಳ್ತಾಳೆ. ಅಪ್ಪ,
ಕಣ್ಣಲ್ಲಿ ನೀರು ತರಿಸ್ತು. ಅಯ್ಯಪ್ಪ! ಅದು ಭಾವನಾತ್ಮಕ ಹೇಳೋದು ಬಿಡಿ ಅದು. ಚೆಲ್ಲಾಟ ಸಿನಿಮಾನು ಅಷ್ಟೇನೆ. ಎಷ್ಟು ಇದಾಗ್ಬಿಡುತ್ತೆ ಅಂದ್ರೆ ಕಳ್ಳನ ಅಪದೆ ಹೊಡ್ಕೊಂಡು ಆ ರೈಲಲ್ಲಿ ಹೋಗ್ಬೇಕಾದ್ರೆ ಆ ಹೀರೋ ಸಂಕಟ ಪಡೋದಾಗಿರೋದು, ಪಟಾಕ್ಸಿದು ಅಂದ್ರೆ ಟೆನ್ನಿಸ್ ಕೃಷ್ಣ ಅವರು ಅದು ಬರೋದು ಸ್ವಲ್ಪ ಅದು ಇದು ಇರ್ಬೋದು. ಕೋಮಲ್ ಅವ್ರದ್ದು ಅದಿದು ಬಿಡಿ. ಸ್ವಲ್ಪ ಎಮೋಷನಲ್ ಆಗೋದು ಅಂತ ಹೀಗಾಗಿ ಅದು 20 ವರ್ಷ ಆಯ್ತಲ್ಲ ಅದೆಲ್ಲ ಮೆಮೋರೀಸ್. ನಮ್ಮ ಭಾಗೀರಥಿ ಥಿಯೇಟ್ರಲ್ಲಿ ಹೋಗಿ ನೋಡಿರೋದು. ಸೊ ಡಿಗ್ರಿ ಅದು PUC ಓದಬೇಕಾದ್ರೆ ಅದು. ಡಿಗ್ರಿ ಓದಬೇಕಾದ್ರೆ ನಮ್ಮದು ಮುಂಗಾರು ಮಳೆ, ಚೆಲುವಿನ ಚಿತ್ತಾರ, ಕೃಷ್ಣ, ಗಾಳಿಪಟ, ಸಂಗಮ, ಅಬ್ಬಾ! ಅರಮನೆ ಅವೆಲ್ಲ ಥಿಯೇಟ್ರ್ ಒಂದು ಕ್ಷಣ ಹಿಂಗೆ ಮೆಮೋರೀಸ್ ಬಂತು ಅಥವಾ ನಮಗೆ ಏಜ್ ಆಯ್ತಾ. ಬಟ್ ಗಣೇಶ್ ಅವ್ರು ನಿಜವಾಗ್ಲೂ ಹೇಳ್ತೀನಿ, ಇನ್ನೂ ಸ್ಟಿಲ್ ಹಂಗೆ ಹೆಂಗಾಗಿದ್ದಾರೆ ಹಂಗೆ ಇರಬೇಕು ಅವ್ರು. ಸ್ಟಿಲ್ ನಮ್ಮನ್ನ ಮನರಂಜಿಸ್ತಾ ಇರಬೇಕು. ಸೊ ಅವ್ರಿಗೆ ವಯಸ್ಸಾಗಲೇಬಾರ್ದು, ನಿಜ ಹೇಳ್ತೀನಿ. ಆ ಥರ ಅವರು ಅಂದರೆ ಅರಸು ಅಂತಾರೆ ಸರ್ ಡೈರೆಕ್ಟರ್ ಹೇಳಿದ್ರು. ಅಪ್ಪು ಸರ್ನ ಬಿಟ್ಟರೆ ಅಂದರೆ ಒಂದು ಈಗಿನ ಒಂದಿದು ಫ್ಯಾಮಿಲಿ ಆಡಿಯನ್ಸ್ ಅದು ಬರತಕ್ಕಂಥದ್ದು ಗಣೇಶ್ ಅವರಿಗೆ ಅಂತಲೇ ಹೇಳಿದ್ರು. ಅದು ನಿಜಾನೇ, ಅದು ನಿಜಾನೇ. ಅಂದರೆ ದರ್ಶನ್ ಸರ್ಗಾಗಿರ್ಬೋದು, ಸುದೀಶ್ ಅವರು ಇವೆಲ್ಲ ಮಾಸ್. ಇವ್ರದ್ದು ಸ್ವಲ್ಪ ಕ್ಲಾಸ್ ಈ ಥರ. ಅದು ನನ್ನ ಅಭಿಪ್ರಾಯ ಅದು. ಸೊ ತುಂಬ ಜನರ ಅಭಿಪ್ರಾಯನೂ ಕೂಡ ಅದು ಹೌದು. ಹೀಗಾಗಿ ನನಗೆ ಏನು ಅನ್ನಿಸ್ತು ನಾನು ಹೇಳಬೇಕು ಅಂದ್ಕೊಂಡೆ. ಆ ಪೋಸ್ಟ್ ಡಿಸೈನು ಹಿಂಗೆ ಕೂತ್ಕೊಂಡು ಹಿಂಗೆ ರೋಸ್ ಕೊಡೋದಾಗಿರ್ಬೋದು, ಒಂದು ಚೆನ್ನಾಗಿತ್ತು. ತುಂಬ ಜನ ಏನು ಹೇಳಿದ್ರು ಅಂದರೆ ಟಿ ವಿಯಲ್ಲಿ ನೋಡೋ ಮುಖಾನ ಹೋಗ್ಬಿಟ್ಟು ನಿಜವಾಗ್ಲು ಇದು ಆ ಥರ ನ್ಯೂಸ್ ಆಗಿತ್ತು. ಈ ಪ್ರೂಫ್ ಅಂತ ಹೇಳ್ಕೊಳಕ್ಕೆ ಏನಿಲ್ಲ. ಬಟ್ ಅದು ಗಣೇಶ್ ಅವರೇ ತುಂಬ ಜನ ಹೇಳಿದ್ದಾರೆ. ಅವರೇ ಇಂಟರ್ವ್ಯೂಗಳಲ್ಲೆಲ್ಲ ಹೇಳಿದ್ರು ಅದ್ರ ಬಗ್ಗೆ. ಸೊ ಯಾವಾಗ ಸಿನಿಮಾ ಹಿಟ್ ಆಗೋಯ್ತು ಅಂದರೆ ಅದೇ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಅವರು ಮುಂಗಾರು ಮಳೆ ಮಾಡಿದ್ರು. ಅದು ಡಿಸೆಂಬರ್ 29ನೇ ತಾರೀಕು ರಿಲೀಸ್ ಆಯಿತು. ಯೋಗರಾಜ್ ಭಟ್ರು ಡೈರೆಕ್ಷನ್ ಮಾಡಿದ್ರು. ಮಣಿ ರಂಗ SSLC ಎಲ್ಲ ಆದಮೇಲೆ ಆ ಸಿನಿಮಾ ಅಂತೂ ಅದ್ರ ಬಗ್ಗೆ ನಾನು ಇವಾಗ ಏನೋ ಹೇಳೋದಕ್ಕೆ ಹೋದ್ರು ಕೂಡ ಏನೋ ಓವರ್ ಆಗ್ತಾ ಇದ್ದಾರೆ, ಡ್ರಾಮಾ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು. ಏನೋ ಮುಂಗಾರು ಮಳೆ ಎಸ್ಪೆಷಲಿ ಅಂದರೆ ಚೆಲ್ಲಾಟ ಸಿನಿಮಾ ಓಕೆ, ಇದು ನಾನೇನು ಒಂದು ಹಿಟ್ ಆಗ್ಬೋದು ಅಂದ್ಕೊಂಡಿದ್ದು. ಬಟ್ ಅದು 100 ಡೇಸ್ ಆ ಲೆವೆಲ್ಗೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಮುಂಗಾರು ಮಳೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆ ಹಾಡುಗಳಾಗಿರ್ಬೋದು, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ, ಲಾಸ್ಟು ಶೂಟ್ ಮಾಡಬೇಕಾದ್ರೆ ಲಾಸ್ಟ್ ಅಂದರೆ ಶೆಡ್ಯೂಲ್ ಪ್ಯಾಕಪ್ ಮಾಡಬೇಕಾದ್ರೆ ಒಂದೇ ಒಂದು ಸಾರಿ ಹಾಡು ಇದ್ರ ಮೂಲಕ ಅವ್ರು ಎಂಡ್ ಮಾಡಿದ್ರು ಶೂಟಿಂಗ್. ಅದೆಲ್ಲ ನೆನಪಿದೆ ನನಗೆ. ಫಿಲ್ಮಿ ಪಂಡ, ಗಾಂಧಿನಗರದ ಗಲ್ಲಿಯೊಳಗೆ ಅವರು ಸುಗುಣ ಅವರು ನಡೆಸ್ಕೊಡ್ತಾ ಇದ್ರು. ಅದೆಲ್ಲ ನೋಡಿದ್ದು ನಂಗೆ ನೆನಪಿದೆ ಅದೆಲ್ಲ. ಸೊ ಅದ್ರ ಬಗ್ಗೆ ತುಂಬ ಜನರ ಹತ್ರ ಮಾತಾಡಿದ್ದೀವಿ, ಎಲ್ಲ ಇದೆ. ಈಗಾದರೆ ಅತಿಶಯೋಕ್ತಿ ಅನಿಸ್ಬಿಡುತ್ತೆ, ಏನೋ ಗೊತ್ತಿದ್ದು ಇದು ಮಾಡ್ತಾ ಇದಾರೇನೋ ಅಂತ. ಬಟ್ ಅವರ ಆ ಸ್ಮೈಲು, ಇದು ನಂದಿನಿ ಅನ್ನೋ ಪಾತ್ರ, ಪ್ರೀತಮ್ ಅನ್ನೋ ಪಾತ್ರ ಎಷ್ಟು ಜನಕ್ಕೆ ಲೈಫ್ ಕೊಡ್ತು, ಇದು ಆಗಿರ್ಬೋದು. ಆಮೇಲೆ ಅಂದರೆ ಇವಾಗ ಒಂದು ಸಾಧನೆ ಅಂತಲೇ ಹೇಳ್ಬೋದು. ಅದು ಒಬ್ಬ ಕಾಮಿಡಿ ಟೈಮ್ ಮಾಡ್ಕೊಂಡಿದ್ದವರು, ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡಿದ್ದವರು, ಹೀರೋ ಆಗಿ ಆ ಲೆವೆಲ್. ಈ ಕಡೆ ಅನುಪಮದಲ್ಲಿ, ಈ ಕಡೆ ಸಾಗರ್ ಥಿಯೇಟ್ರಲ್ಲಿ, ಈ ಕಡೆ ಮೇನಕಾ ಥಿಯೇಟ್ರಲ್ಲಿ ಗಣೇಶ್ ಅವರದೇ ಕಟೌಟ್ ಎಲ್ಲ ಇದ್ದು ಅದೆಲ್ಲ ಕೇಳಿದ್ದೆ. ಅದನ್ನು ನಾನು ನೋಡಿಲ್ಲ. ಅದು ಯಾಕಂದ್ರೆ ನಾನು ತಡವಾಗಿ ಬೆಂಗಳೂರಿಗೆ ಬಂದಿದ್ದು. ಅದೆಲ್ಲ ಕೇಳ್ತಾ ಇದ್ದೆ, TV ಚಾನಲಲ್ಲೆಲ್ಲ ಬಂದಿರೋದು ಅವೆಲ್ಲ ನೋಡಿದಾಗ ನಿಜವಾಗ್ಲು. ಆಮೇಲೆ ಅಮೃತಧಾರೆ ಸಿನಿಮಾದಲ್ಲಿ ಮತ್ತು ಬಾಬರ್ ಅವರು ಅಂದರೆ ಅವರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದು. ಅಮೃತಧಾರೆ ಸಿನಿಮಾದಲ್ಲಿ ರಮ್ಯಾ ಅವರ ಹೀರೋಯಿನ್. ನೆಕ್ಸ್ಟ್ ಕಟ್ ಮಾಡಿದ್ರೆ ರಮ್ಯಾ ಅವ್ರ ಜೊತೆನೇ ಒಂದು ಹೀರೋಯಿನ್ ಅಂದರೆ ಸಾಧನೆ ತಾನೇ ಇದು. ಸೊ ಈಗ ನಮ್ಮ ಶರಣ ಅವ್ರದ್ದು ಅಷ್ಟೇ. ಕೆಂಪೇಗೌಡ, ಆಮೇಲೆ ನಮ್ಮ ಉಪೇಂದ್ರ ಅವರು ಮತ್ತು ರಾಗಿಣಿ ಅವರು ಆ್ಯಕ್ಟ್ ಮಾಡಿದರು. ಆರಕ್ಷಕ ಸಿನಿಮಾ ಅದರಲ್ಲೂ ಕೂಡ ಒಂದು ಸಣ್ಣ ಪಾತ್ರ ಮಾಡ್ಕೊಂಡು ಕೊನೆಗೆ ಅವರು ಅಮೇರಿಕಾಯಿನ ಅಧ್ಯಕ್ಷ ಸಿನಿಮಾದಲ್ಲಿ ಅವ್ರಿಗೆ ಹೀರೋಯಿನ್ ಆಗೋದು. ಸೊ ಅದೆಲ್ಲ ಬಿಡಿ. ಇದು ಎಷ್ಟರ ಮಟ್ಟಿಗೆ ಅದು ಸಾಧನೆನೇ ಅಲ್ವಾ ಅದು ಹಿಂಗೊಂದು. ಆಮೇಲೆ ಸ್ಟಿಲ್ ಇವಾಗಲೂ ಕೂಡ 20 ವರ್ಷ ಆದರೂ ಕೂಡ ರನ್ನಿಂಗಲ್ಲಿರೋದು. ಅಂದರೆ ಈ ನಡುವೆ ತುಂಬ ಜನ ಹೀರೋಗಳು ಬಂದರು, ಯಾಕೋ ಅಷ್ಟೊಂದು ಆಗಲಿಲ್ಲ. ಕೆಲವರು ಏರುಪೇರು ಇರೋದೆ. ಮತ್ತು ಹಂಗಂತ ಗಣೇಶ್ ಸರು ಫುಲ್ ಎಲ್ಲ ಇಟ್ಕೊಟ್ರ ಇಲ್ಲ. ಅವ್ರದ್ದು ಎಷ್ಟೋ ಸಿನಿಮಾಗಳು ಸ್ವಲ್ಪ ಬಾಕ್ಸ್ ಆಫೀಸ್ ಲೆಕ್ಕಾಚಾರದಲ್ಲಿ ಸ್ವಲ್ಪ ಇದಾಗಿದೆ. ಸಿನಿಮಾಗಳು ಮಳೆಯಲ್ಲಿ ಜೊತೆಯಲ್ಲಿ, ಆಟೋ ರಾಜ, ತುಂಬ ಸಿನಿಮಾಗಳು, ಗೀತಾ, ಆಮೇಲೆ ತುಂಬ ಸಿನಿಮಾ ರೋಮಿಯೋ, ಅದು ಅಷ್ಟೇ. ಅಂದರೆ 99 ಅದ್ರ ರೀಮೇಕ್ ಸಿನಿಮಾ ಆದರೂ ಕೂಡ ಮೊನ್ನೆ ನಮ್ಮ ಸರ್ ಹತ್ರನೂ ಮಾತಾಡ್ತಾ ಇದ್ದೆ, ನಮ್ಮ ಪರಿಚಯದವ್ರ ಹತ್ರ. ಅದು ಹೆಂಗೆ ಭಾವನಾತ್ಮಕ ಕಳೆದೋಗೋದು ಅದೆಲ್ಲ ತುಂಬ ಇಷ್ಟ ಆಗೋಯ್ತು ನನಗೆ. ಅಂದರೆ ಈ ಪರ್ಟಿಕ್ಯುಲರ್ ಗಣೇಶ್ ಅವ್ರ ಬಗ್ಗೆನೇ ನಾನು ಮಾತಾಡ್ತಾ ಇದ್ದಿದ್ದರಿಂದ ಈ ಒಂದು ಟಾಪಿಕ್ ನಾನು ತಗೊಂಡೆ. ಸೊ ನೀವು ಗಣೇಶ್ ಸರ್ದು ಯಾವ್ಯಾವ ಸಿನಿಮಾ ನೋಡಿರ್ತೀರ? ಚೆಲ್ಲಾಟ, ಮುಂಗಾರು ಮಳೆ, ಹುಡುಗಾಟ, ಸೊ ಈ ಥರ ಎಷ್ಟೋ ಸಿನಿಮಾಗಳು. ಆಮೇಲೆ ಏನೋ ಒಂಥರ, ಪ್ರಿಯಾಮಣಿ ಅವ್ರ ಜೊತೆ ಈ ದೊಡ್ಡ ಆ್ಯಕ್ಟರ್ಗಳಲ್ಲೆಲ್ಲ ಅವ್ರು ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ. ಬಹುಶಃ ಅವರು ಗೆಸ್ಟ್ ರೋಲ್ ಇದುವರೆಗೂ ಯಾವುದೂ ಮಾಡಿಲ್ಲ. ಅಂದರೆ ಯುವರತ್ನ ಸಿನಿಮಾದಲ್ಲೇನೋ ಮಾಡ್ತಾರೆ ಅಂತ ನನಗೆ ಅಂದ್ಕೊಂಡೆ, ಅದು ಸುದ್ದಿ ಬಂತು. ಬಟ್ ದಿಗಂತ್ ಅವರು ಮಾಡಿದ್ರು ಆ ಪಾತ್ರನ. ಆಮೇಲೆ ದಿಗಂತ್ ಅವ್ರ ಜೊತೆ ಏನು ಆ್ಯಕ್ಟ್ ಮಾಡ್ತಾರಲ್ಲ,
ಅಂದರೆ ಇವ್ರ ಜೊತೆ ಆ್ಯಕ್ಟ್ ಮಾಡಿರೋದು. ಅದೀಗ ಮುಂಗಾರು ಮಳೆ 2 ಆಗಿರ್ಬೋದು, ಮತ್ತು ಗಾಳಿಪಟ 2 ಎಷ್ಟು ಅವೆಲ್ಲ ನಾನು ಥಿಯೇಟ್ರಲ್ಲೇ ಹೋಗಿ ನೋಡಿರೋದು. ಮುಗುಳ್ನಗೆ ನಾನು ನೋಡಿದಾಗ ಮುಂಗಾರು ಮಳೆ ನೋಡಿದಾಗ ಎಷ್ಟು ಫೀಲ್ ಆಗಿತ್ತೋ ಅಷ್ಟು ಫೀಲ್ ಆಗಿದೆ ಅಂತೂ ಸತ್ಯನೇ. ಅಂದರೆ ಕೆಲವೊಂದು ಸಿನಿಮಾಗಳು ನಾನು ಥಿಯೇಟ್ರಲ್ಲಿ ನೋಡಿಲ್ಲ ಅಷ್ಟಕ್ಕಷ್ಟೇ. ಬಟ್ ಉಳ್ದಿದ್ದ ಸಿನಿಮಾಗಳೆಲ್ಲ, ಆಮೇಲೆ ಇದು ಹೆಂಗಿದೆ ಸರ್ಕಸ್. ಸರ್ಕಸ್ಸು ತುಂಬ ಚೆನ್ನಾಗಿ ಅಂದರೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವ್ರು ಹೇಳಿದ್ರಲ್ಲ, ಅಂದರೆ ಅವತ್ತಿನ ಕಾಲಕ್ಕೆ ದಯಾಳ್ ಪದ್ಮನಾಭ್ ಅವ್ರು ಹೇಳಿದ್ರು, ಸ್ವಲ್ಪ ಹೈ ಬಜೆಟ್ ರೆಮ್ಯುನೇಷನ್ ಕೊಡಿಸಿರೋದು ಗಣೇಶ್ ಅವ್ರಿಗೆ, ಅವರೇ ಫಸ್ಟ್ ಅಂತ. ಅದೆಲ್ಲ ನಿಜಾನೇ. ಸೊ ಅವೆಲ್ಲ ಕೇಳ್ತಾ ಇದ್ದೆ. ಅವಾಗೆಲ್ಲ ಬಿಡಿ ಪೇಪರೇ ಓದಬೇಕಾಗಿತ್ತು ನಾನು ಆ್ಯಕ್ಚುಲಿ. ಈ ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಉದಯವಾಣಿ, ಪ್ರಜಾವಾಣಿ. ಸೊ ಇಲ್ಲೇನು ಕೊಟ್ಟವ್ರೆ, ಇಲ್ಲೇನು ಕೊಟ್ಟವ್ರೆ. ನಿಜ ಹೇಳಬೇಕು ಅಂದರೆ ವಿಮರ್ಶೆ ಅವರೇಜ್ ಅಂತ ಕೊಟ್ಟಿದ್ರು ನನಗೆ ಗೊತ್ತಿರೋ ಪ್ರಕಾರ. ಅಂದರೆ ಚಲಾಟೆಗೆ ಓಕೆ ಕೊಟ್ಟಿದ್ರು. ಮುಂಗಾರು ಮಳೆ ಸ್ವಲ್ಪ ಅವರೇಜ್ ಅಂತ ಹೇಳಿದ್ರು. ಅಂದರೆ ಸಿನಿಮಾಟೋಗ್ರಫಿ, ಹಾಡುಗಳು. ಇವಾಗಲೂ ಗೂಗಲಲ್ಲಿ ಹುಡುಕಿದ್ರೆ ಫಿಲ್ಮ್ ಬೀಟಲ್ಲಿ ಬಹುಶಃ ಅದು ನಾನು ಹುಡುಕಿ ನೋಡ್ತೀನಿ. ಸಿಕ್ತಂದರೆ ಸ್ಕ್ರೀನ್‌ಶಾಟ್ ಹಾಕ್ತೀನಿ. ಅಂದರೆ ಚೆಲ್ಲಾಟ ಮತ್ತು ಮುಂಗಾರು ಮಳೆ ವಿಮರ್ಶೆ ಏನಾದರೂ ಬಂದಿದ್ದಂದರೆ 2006ನೇ ಇಸ್ವಿ. ಅವೆರಡೂ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳೇ. ಗಣೇಶ್ ಸರ್ಗೆ. ಸೊ ಹೀಗಾಗಿ ಗಣೇಶ್ ಅವರಂದರೆ ಅದು ಎಲ್ರಿಗೂ ಇಷ್ಟ. ನಮ್ಮ ಮನೆ ಮಗ ಅವರ ಆ ಹೆಸರು, ಆ ಕ್ಯೂಟ್‌ನೆಸ್ಸು, ನಮಸ್ಕಾರ ಕಾಮಿಡಿ ಟೈಮ್ ಮಾಡ್ತಾ ಇದ್ದಿದ್ದು. ನಾವು ಲೆಟ್ರೆಲ್ಲ ಬರಿತಿದ್ವಿ, ಫೋನೆಲ್ಲ ಮಾಡ್ತಾಯಿದ್ರು. ನಮ್ಮ ಫ್ರೆಂಡ್ಸ್‌ಗೆಲ್ಲ ಫೋನೆಲ್ಲ ಮಾಡ್ಬಿಟ್ಟಿದ್ದಾರೆ ಅವರು. ಸೊ ಅವೆಲ್ಲ ಮೆಮೊರಿ ನೋಡಿ, ಅವೆಲ್ಲ ರೀಕಾಲ್ ಆದಂಗೆ ಆಗೋಯ್ತು. ಸೊ ಏನೋ ಗಣೇಶ್ ಸರ್ ಬಗ್ಗೆ ನಾನು ಹೇಳ್ಕೋಬೇಕು ಅನ್ನಿಸ್ತು, ಹೀಗಾಗಿ ಇದೊಂದು ವಿಡಿಯೋ ಮಾಡಿದೆ. ಆಮೇಲೆ ಅವರು ಮದುವೆ ಆಗಿರೋದು, ಅವ್ರ ಮಗನೂ ಕೂಡ, ಅವ್ರ ಚಾರಿತ್ರ, ಅವ್ರ ಮಗಳು ಚಮಕಲೆಲ್ಲ ಆ್ಯಕ್ಟ್ ಮಾಡಿದ್ರು. ಸೊ ತುಂಬ ಇಷ್ಟ ಆಗ್ಬಿಟ್ರು ಗಣೇಶ್ ಸರ್. ಅದಾದಮೇಲೆ ಹಾಡು ಕೂಡ ಹಾಡು ಹೇಳಿದ್ರು. ಇದರಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಹಾಡು ಹೇಳಿದ್ರು. ಆಮೇಲೆ ಅಮೂಲ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಸಿನಿಮಾಗಳಾಗಿರ್ಬೋದು, ಅಂದರೆ ರೀಮೇಕ್ ಸಿನಿಮಾಗಳು ಮಾಡಿದ್ರು ಕೂಡ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು. ಈಗ ರಿಮೇಕ್ಗಳು ಸ್ವಲ್ಪ ಕಡಿಮೆನೇ. ಇನ್ನು ಮುಂದೆ ಬರೋ ಸಿನಿಮಾಗಳು ಅವರು ಒಂದು ಡೈರೆಕ್ಷನ್ ಒಂದು ಮಾಡಲಿ, ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಬರಲಿ, ಆಮೇಲೆ ಅವರು ಏನು ಆ್ಯಕ್ಟಿಂಗು, ನಿರೂಪಣೆ ಎಲ್ಲ ಗೋಲ್ಡನ್ ಸ್ಟಾರೇ. ಆಮೇಲೆ ಇವಾಗ ಗೋಲ್ಡನ್ ಮೆಗಾ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಹೆಚ್ಚಾಗಿ. ಸೊ 20 ವರ್ಷದ ಗೋಲ್ಡನ್ ಮೆಗಾ ಸ್ಟಾರ್ ಅಂತಲೂ ಕೂಡ ಕರಿತಾ ಇದ್ದೀವಿ. ಸೊ ಅದಂತೂ ಸಖತ್ ಸೂಕ್ತ ಅಂತ ನನಗೆ ಅನಿಸುತ್ತೆ. ಪಕ್ಕ ನಿಜಾನೇ. ಯಾಕಂದರೆ ಡಿಸರ್ವ್ ಇದೆ ಗಣೇಶ್ ಸರ್ಗೆ. ನನಗೆ ಅವ್ರ ಸ್ಮೈಲು, ಅವ್ರ ಆ್ಯಕ್ಟಿಂಗು, ಇದು ನಂಗೆ ತುಂಬ ಏನಂದರೆ ತುಂಬ ಇಷ್ಟ. ನಮ್ಮ ಸುನೀಲ್ ಸರ್, ಸಿಂಪಲ್ ಸುನಿ ಅವರು ಡೈರೆಕ್ಷನ್ ಮಾಡಿರೋ ಸಿನಿಮಾಗಳು ಎಲ್ಲ ನೋಡಿದಾಗ ತುಂಬ ಒಂದು ಪಾತ್ರ ಆಗಿರ್ಬೋದು ನನಗೆ ತುಂಬ ಇಷ್ಟ. ಹೀಗಾಗಿ ನನಗನ್ಸಿದ್ದು ನಾನು ಹೇಳಬೇಕು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ. ಸೊ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಸೊ ನೀವು ಕೂಡ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಶುಭಾಶಯಗಳನ್ನು ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು.